ಎಲ್ಲರೂ ಕಾಟೇರ ಕಲೆಕ್ಷನ್ ಬೇಕು ಅಂತ ಕೇಳ್ತಿದ್ರಿ ಅಲ್ವಾ? ಕಲೆಕ್ಷನ್ ಸಿಕ್ಕಿದೆ. ಅದರಲ್ಲೂ ಲಾಸ್ಟ್ 3 ಡೇಸ್ದು ಸಿಕ್ಕಿದೆ. ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಲಾಸ್ಟ್ 3 ಡೇಸಲ್ಲಿ ಒಟ್ಟು ಶೋ ರನ್ ಆಗಿದ್ದು 5622 ಆಯಿತಾ. ಅದರಲ್ಲಿ ಹೌಸ್ಫುಲ್ ಆಗಿದ್ದು 3864 ಶೋಗಳು. ಅದರಲ್ಲೂ 16ನೇ ತಾರೀಕು 17ನೇ ತಾರೀಕು ಎರಡೂ ದಿನ 416 ಸಿಂಗಲ್ ಥಿಯೇಟರಲ್ಲಿ ಈ ಮೂವಿ ರನ್ ಆಗ್ತಾಯಿತ್ತು. ಎಷ್ಟು ಶೋ ಅಂದರೆ 1874 ಶೋ 16 17ನೇ ತಾರೀಕು ರನ್ ಆಗಿರೋದು. ಅದರಲ್ಲಿ 16ನೇ ತಾರೀಕು 1084 ಶೋ ಹೌಸ್ಫುಲ್ ಆಗಿದ್ರೆ 17ನೇ ತಾರೀಕು 1461 ಶೋಗಳು ಹೌಸ್ಫುಲ್ ಆಗಿತ್ತು. ಅದೇ ರೀತಿ 18ನೇ ತಾರೀಕು ಅಂದರೆ ಮಂಡೇ 416 ಸಿಂಗಲ್ ಥಿಯೇಟರ್ ಇತ್ತು. ಒಟ್ಟು ಶೋ ರನ್ ಆಗಿದ್ದು 1874 ಮತ್ತು ಹೌಸ್ಫುಲ್ ಆಗಿದ್ದು 1319 ಶೋಗಳು. ಸೊ ಒಟ್ಟು 3 ದಿನದ ಗ್ರಾಸ್ ಕಲೆಕ್ಷನ್ ಎಷ್ಟು ಅಂದರೆ 33,47,00,000. ಅಂದರೆ ಕಳೆದ 3 ದಿನಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ನು 33,47,00,000. ಅವತ್ತು ಅನೌನ್ಸ್ ಮಾಡಿರೋದೆಷ್ಟು 157 ಕೋಟಿ ಸಮಥಿಂಗು, 158 ಕೋಟಿ ಅಂತ ತಗೊಳ್ಳೋಣ. ಇದು 33 ಕೋಟಿ ಸಮಥಿಂಗ್ ಅಂದರೆ ಆಲ್ಮೋಸ್ಟು 190 ಕೋಟಿ ಪ್ಲಸ್ ಬರುತ್ತೆ. 91, 92, 93 ಯಾವುದಾದ್ರೂ ಆಗಿರ್ಬೋದು. ಇನ್ನೇನೋ ಇನ್ನೇನಾದರೂ ಎಕ್ಸ್ಟ್ರಾ ದಿನಗಳದ್ದೇನಾದರೂ ಇವರು ಮಿಸ್ ಮಾಡಿದ್ದಾರೆ. ಲಾಸ್ಟ್ 3 ಡೇಸ್ ಮಾತ್ರ ಕೊಟ್ಟಿದ್ದಾರೆ ಇವರು. ಸೊ ಇನ್ನೇನೋ ಯಾವ ಮೂಮೆಂಟಲ್ಲಾದರೂ ಅದು 500 ಕೋಟಿ ದಾಟ್ಕೊಂಡು ಹೋಗಿರುತ್ತೆ. ಈಗಾಗಲೇ ದಾಟ್ಕೊಂಡು ಹೋಗಿದ್ರು ಆಶ್ಚರ್ಯ ಇರಲ್ಲ. 15ನೇ ತಾರೀಕು ಆ್ಯಡ್ ಮಾಡಿಲ್ಲ ಅನಿಸುತ್ತೆ. ಅದು ಒಂದು ಕಲೆಕ್ಷನ್ ಮಿಸ್ ಆಗಿರಬೇಕಲ್ಲ. ಇನ್ನು 3 ವಾರ ಅಂದರೆ 19, 20, 21 ಯಾವ ಕ್ಷಣದಲ್ಲಾದರೂ 200 ಕೋಟಿ ದಾಟಿರುತ್ತೆ. ಈಗಾಗಲೇ ದಾಟಿದ್ರೂ ಆಶ್ಚರ್ಯ ಇರೋದಿಲ್ಲ. ಈ ಸಕ್ಸಸ್ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಾಯಿದೆ. ಈಗ ನಾನೊಬ್ಬಳು ಕ್ರಿಯೇಟರ್ ಆಯಿತಾ, ನ್ಯೂಸ್ ಮಾಡಿ ಹಾಕೊಳ್ಳೋ ನನಗೆ ಒಂದು ವಿಷಯ ಸಖತ್ ಖುಷಿ ಕೊಡ್ತಿದೆ. ಏನು ಅಂದರೆ ಟ್ರ್ಯಾಕ್ಟರ್ಗಳಲ್ಲಿ 20, 30, 40, 50 ಆ ರೀತಿ ಲೆಕ್ಕದಲ್ಲಿ ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈಗೇನಾಗುತ್ತೆ ಅಂದರೆ ಬೇರೆ ಕಡೆ ಎಲ್ಲರಿಗೂ ಕೆಲಸ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲರನ್ನೂ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿ ಟಿಕೆಟ್ ತಗೊಂಡು ಮೂವಿನ ನೋಡಿಸ್ಕೊಂಡು ಮತ್ತೆ ರಾತ್ರಿ ವಾಪಸ್ ಕರ್ಕೊಂಬರ್ತಾರಲ್ಲ. ನಿಜವಾಗ್ಲೂ ಇದು ನಾನು ನೋಡೇ ಇರಲಿಲ್ಲ ಈ ಥರ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಜನ ನೋಡಿರ್ಬೋದೇನೋ, ನಾನು ನೋಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಂಗಂದು ಮಾತ್ರಕ್ಕೆ ಇಲ್ಲ ಅಂತ ಅಲ್ಲ, ನಾನು ನೋಡಿಲ್ಲ. ಆ ಲೆವೆಲ್ಗೆ ಜನ ಅಂದರೆ ರಿಲೀಸ್ ಆಗಿ ಇವತ್ತು 18, 19, 20 ದಿನ ಅಂತ ತಿಳ್ಕೊಳ್ಳಿ. ಅಂದರೂ ಕೂಡ ಕ್ರೇಜ್ ಆ ಲೆವೆಲಲ್ಲಿದೆ. ಆ ಪ್ರೀತಿಯ ಅಭಿಮಾನ ಹುಚ್ಚತನ ಜನಕ್ಕೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇಷ್ಟಾರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು. ಲವ್ ಯು. ಬೈ.